ಈ 11ನೇ ಕಾರ್ಯಕ್ರಮ 11ನೇ ಸಮ್ಮೇಳನ ಕಾರ್ಯಕ್ರಮ ಮತ್ತು ಈ ಗುಂಪಿನ 5ನೇ ವಾರ್ಷಿಕೋತ್ಸವ ಸಮಾರಂಭ ಇಲ್ಲಿ ಬಂದ ತಮ್ಮೆಲ್ಲರಿಗೂ ನನ್ನ ಹಾರ್ದಿಕ ಅಭಿನಂದನೆಗಳು. ಇದೇ ರೀತಿಯಲ್ಲಿ ಇನ್ನು ಮುಂದೆ ಸಹ ಕಾರ್ಯಕ್ರಮ ವರ್ಷ ಇಟ್ಕೊಂಡು ಅಂತ ಪ್ರಾಯ ಇದೆ. ಇನ್ನು ಬೇರೆ ರೀತಿಯಲ್ಲಿ ಸಾಧ್ಯವಾದಷ್ಟು ಮಟ್ಟಿಗೆ ಕೆಲವರು ಫೋನ್ದಲ್ಲಿ ಬಂದಿದೆ ಮೊದಲಿಂದ ತಮ್ಮ ಮಿತ್ರ ನಮ್ಮ ದೋಸ್ತಿಗಳನ್ನು ಈ ಥರ ಹೇಳಿ ಇನ್ನೂ ಬರಲಿಕ್ಕೆ ಹೇಳಿ ನಮ್ಮ ಮುಂದಿನ ಕಾರ್ಯಕ್ರಮ ಒಳ್ಳೆಯ ಕಾರ್ಯಕ್ರಮ ಒಂದು. ಆಮೇಲೆ ನಮ್ಮ ಗುಂಪಿನ ಸಂಖ್ಯೆ ಈಗ 55,555 ಆಗಿದೆ. ಅದರಲ್ಲಿ ಕುಂದಾಪುರದವ್ರನ್ನ ಸ್ಟಾರ್ಟ್ ಮಾಡಿದ್ದು ನಾವು ಫಸ್ಟ್ ಬರೀ ಕುಂದಾಪುರ ಅಂತ, ಆಮೇಲೆ ಕಂಪ್ಲೀಟ್ ಮಾಡಿದ್ದು. ಬಟ್ ಹೊರಗಿನವರು ಸಹ ಅದಕ್ಕೆ ಕುಂದಾಪುರ ಔಟ್ಸೈಡ್ ಕುಂದಾಪುರ ಕನ್ನಡ ಗೊತ್ತಿದೆ, ಸೌತ್ ಕನ್ನಡದವರು ಈಗ ಅಂತ ಬೆಂಗಳೂರಿನವರು ಬೇರೆ ಬೇರೆ ಎಲ್ಲ ಸುಮಾರು ಜನ ನಮ್ಮ ಗುಂಪಿನ ಆಗಲೇ ಹೇಳಿದಾಗೆ ನಮ್ಮ ಗುಂಪಿನ ನಡೀತಿರುವ ಇದ್ರ ನೋಡಿ ಖುಷಿ ಪಟ್ಟು ಬರ್ತಾರೆ ಜನ ಎಲ್ಲ. ಅದಕ್ಕೆ ನನ್ನ ಆಸೆ ಇದಂದರೆ ನಿಮ್ಮದು ಫ್ರೆಂಡ್ಸ್ ಕುಂದಾಪುರ ಫ್ರೆಂಡ್ ಎಲ್ಲ ಫ್ರೆಂಡ್ಸನ್ನು ಗುಂಪಿಗೆ ಸೇರಿಸಿ ಎಲ್ಲ ಇನ್ವೈಟ್ ಮಾಡೋದು ಪ್ರಶ್ನೆ ಇಲ್ಲ, ಡೈರೆಕ್ಟ್ ಆ್ಯಡ್ ಮಾಡಲಿಕ್ಕಾಗತ್ತೆ ಪ್ರತಿಯೊಬ್ಬರು. ಕೆಲವರನ್ನ ಇನ್ವೈಟ್ ಮಾಡಿದ್ರೆ ಫ್ರೆಂಡಿಗೆ ಅವ್ರು ಬರ್ತಾರೆ, ಅವ್ರು ಬರೋ ಪ್ರಶ್ನೆ ಇಲ್ಲ, ಇನ್ವೈಟ್ ಮಾಡಿ ಯು ಕ್ಯಾನ್ ಆ್ಯಡ್ ದಮ್. ಅವ್ರು ಬೇಡ ಅಂದರೆ ಬಿಟ್ಟು ಹೋಗ್ತಾರೆ ಒಂದು. ಆಮೇಲೆ ಕನ್ನಡ ಗೊತ್ತಿದ್ದವ್ರನ್ನೆಲ್ಲ ನೆಕ್ಸ್ಟ್ ಸ್ಟೆಪ್ ಕನ್ನಡ ಗೊತ್ತಿದ್ದವ್ರು ಸೇರಿಸ್ಬೇಡಿ. ಬಟ್ ಕೆಲವು ಗುಂಪಿಗೆ ಗೊತ್ತು ಇವಾಗ ಅಮೇರಿಕ ಅಲ್ಲಿ ಊರಿನವರು ಇಲ್ಲಿನಲ್ಲಿ ಇರ್ತಾರಲ್ಲ ಆ ಥರ ಇದೆ. ನಮ್ಮ ಗುಂಪ ಅದು ಸಾಧ್ಯ ಮಟ್ಟಿಗೆ ಕನ್ನಡ ಗೊತ್ತಿದ್ದಾರೆ ಮತ್ತು ಅದರಲ್ಲಿ ನಮ್ಮಲ್ಲಿ ಹೊಂದಿಕೊಂಡು ಹೋಗ್ಲಿಕ್ಕೆ ಆಗುವಂಥವ್ರು ಮಾತ್ರ. ಮತ್ತೆ ಕೆಲವು ಬರ್ತಾರೆ ಏನೇನೋ ಆಗ್ತಾ ಇರ್ತಾರೆ ಅನ್ಕನೆಕ್ಟೆಡ್ ಮುಂದಾಗೋದು. ನಾವಿಬ್ಬರು ಅನ್ವಾಂಟೆಡ್ ಅನ್ವಾರಂಟೆಡ್ ಅನ್ರಿಲೇಟೆಡ್ ಬಂದರೆ ನಾವು ಡಿಲೀಟ್ ಮಾಡ್ತಾ ಇರ್ತಾರೆ ಆದಷ್ಟು ಸಾಧ್ಯ ಮಟ್ಟಿಗೆ. ಆಮೇಲೆ ಇನ್ನೊಂದು ನಿಮಗೇನಾದರೂ ನಾವು ಬ್ಯಾಡ್ ಬಂದೆ ಅಂತ ಅನಿಸಿದರೆ ನೀವು ವಿ ಕ್ಯಾನ್ ರಿಪೋರ್ಟ್ ಐಟಮ್ ರಿಪೋರ್ಟ್ ಅಂತ ಕಾಲಮ್ ಇದೆ ಒಂದು ರೈಟ್ ಹ್ಯಾಂಡ್ ಕಾರ್ನರ್, ಅದನ್ನು ಮಾಡಿದರೆ ಯು ಕ್ಯಾನ್ ರಿಪೋರ್ಟ್. ಆಗ ನಮಗೆ ನೋಟಿಫಿಕೇಶನ್ ಬರುತ್ತೆ, ಯು ಕ್ಯಾನ್ ಡಿಲೀಟ್ ಎನಿ ಟೈಮ್. ಮತ್ತು ಇನ್ನೊಂದು ಮತ್ತೊಂದು ಮಾಡಿದರೆ ಎಷ್ಟೋ ಜನ ನಮ್ಮ ಸೈಲೆಂಟ್ ಮೆಂಬರ್ಸ್ ಇದ್ದಾರೆ, ಅಂದರೆ ನಂಬರ್ 75,000 ಇದೆ, ಬಟ್ ಕೆಲವು ಹೆಚ್ಚಿನ ದಿನ ಬರ್ತಾರೆ ರೇಜಿಗೆ. ಆದರೂ ಒಳ್ಳೊಳ್ಳೆ ಐಟಮ್ ನಿಲ್ಲಾಗ ಒಂದೊಂದು ಕೆಲವು 1,200 ಲೈಕ್ ಬಂದಿದೆ. ಕೆಲವು 1,500 ಕೆಲವೆಲ್ಲ ಬರುತ್ತೆ, ಇನ್ನು ಕೆಲವು ಬರೋದೇ ಇಲ್ಲ. ಅದನ್ನು ನೋಡಿದ ನನಗೆ ಗೊತ್ತಾಗಿದೆ ಅಂದರೆ ಪ್ರತಿದಿನ ಅಟ್ಲೀಸ್ಟ್ 1,000 ಜನ ಪೇಜ್ ನೋಡ್ಕೊಂಡು ಹೋಗಿರ್ತಾರೆ. ಬಟ್ ಅವ್ರು ಪ್ರೆಸೆಂಟ್ ತೋರಿಸಿ ಹೋಗೋದಿಲ್ಲ, ಅದೇ ಲೈಕ್ ಮಾಡೋದಿಲ್ಲ, ಕಮೆಂಟ್ ಬರೋದಿಲ್ಲ. ಬಟ್ ಕೆಲವು ಲೈಕ್ ಮಾಡಿ ಗೊತ್ತಾಗುತ್ತೆ. ಅದನ್ನು ಕಂಪೇರ್ ಮಾಡಿದಾಗ ಐ ಜಸ್ಟ್ ಪೀಪಲ್ ವಾಚ್ ಅಂದ ಅಟ್ಲೀಸ್ಟ್ 1,000 to 1,500 ಪೀಪಲ್ ಮಿನಿಮಮ್ ಪೀಪಲ್ ಆರ್ ವಿಸಿಟಿಂಗ್ ಅವರ್ ಗ್ರೂಪ್ ಆ್ಯಂಡ್ ಎಂಜಾಯಿಂಗ್ ಅವರ್ ಕಂಟ್ರಿ. ಅಂದರೆ ನಾವು ಪ್ರೆಸೆಂಟ್ ತೋರಿಸಿ ಹೋಗೋದಿಲ್ಲ. ಅದು ಖುಷಿ. ಆದಷ್ಟು ಬಂದು ಲೈಕ್ ಮಾಡಿ ಅದೇನೋ ಕಮೆಂಟ್ ಬರೀತಾರೆ. ಆಮೇಲೆ ಕೆಲವೆಲ್ಲ ಪರ್ಟಿಕ್ಯುಲರ್ ಲೇಡೀಸ್ ಕಮೆಂಟ್ ಮಾಡಿದಾಗ ಅದಕ್ಕೇನೋ ಉತ್ತರ ಏನೋ ಬರೀತಾರೆ, ಅದಕ್ಕೆ ಹೆದರ್ಕೊಂಡು ಕೆಲವು ಬರೋದಿಲ್ಲ. ಆದಷ್ಟು ಅನ್ವಾಂಟೆಡ್ ಕಮೆಂಟ್ ಬಂದರೆ ಅದನ್ನ ಅವಾಯ್ಡ್ ಮಾಡಿ, ಇಲ್ಲಾಂದರೆ ನಮಗೆ ರಿಪೋರ್ಟ್ ಮಾಡಿ. ಹಾಗಾಗಿ ನಾನು ವಾಚಿಂಗ್ ಇಟ್ ಆಗುತ್ತೆ, ಅದು ಡಿಲೀಟ್ ಮಾಡ್ತಾ ಇದ್ದೀನಿ. ಸರ್ ಮುಂದಿನ ವರ್ಷದಿಂದ ಜಾಸ್ತಿ ಲೈಕ್ ಬಂದಕ್ಕೆ ಪ್ರೈಸ್ ಕೊಡಿ, 1,000 2,000 ಬಂದದಕ್ಕಲ್ಲ ಅಂತ ಪೋಸ್ಟಿಂಗ್ ಹಾಕ್ಬೇಕಲ್ಲ. ಓಕೆ, ಪೋಸ್ಟಿಂಗ್ ಮಾಡೋ ವರ್ಷ ಕುಂದಾಪುರದ ಬಗ್ಗೆ ಅಥವಾ ಜನರಿಗೆ ಬೇಕಾದಂಥ ಬಗ್ಗೆ ಸುಮ್ಮನೆ ನಾಯಿ ಸಿಗರೇಟ್ ಸೇರಿದ್ರು, ನಾಯಿ ಸರಾಯಿ ಕೊಟ್ಟಿದ್ರು ಅಂತ ಫೋಟೋ ಬೇಡ ಅಂತ ಕೆಲವೆಲ್ಲ ಬರುತ್ತೆ. ಇವರು 3-4 ಆದಷ್ಟು ಮಟ್ಟಿಗೆ ನನ್ನ ಗ್ರೂಪಲ್ಲಿ ಅಂಥದ್ದು ಬರದಿಲ್ಲ ನೋಡ್ಕೊಳ್ತೇವೆ. ಮತ್ತೆ ಮೊದಲಿಂದ ನಾನು ಹೇಳ್ತಾರೆ, ಮತ್ತೆ ಅನೌನ್ಸ್ ಮಾಡ್ತಾ ಇರ್ತೇನೆ, ದಯವಿಟ್ಟು ಹಾಕ್ಬೇಡಿ, ಬೇಕಾದ ಮಾತ್ರ ಹಾಕಿ ಅಂತ. ಕೆಲವರು ಅದಕ್ಕೆ ನಿಮ್ಮ ಖುಷಿ ಆಗುತ್ತೆ, ಹೌದು ನನ್ನ ಖುಷಿ ಅಂತ ಹೇಳಿದ್ರೆ ಜೋರಾಗಿ ಅವ್ರಿಗೆ ಮೆಸೇಜ್ ಕೊಡ್ತಾರೆ ಅಂತ ಹೇಳ್ತಾರೆ. ಇವಾಗ ಮೊನ್ನೆ ಒಬ್ಬರಾಗೆ ಅವ್ರು ಡಿಲೀಟ್ ಮಾಡ್ತಾ ಇದ್ದೆ, ಕೂಡ ಪೋಸ್ಟಿಂಗ್ ಹಾಕಿಲ್ಲ, ಅದೇ ನನ್ನದೆಲ್ಲ ಡಿಲೀಟ್ ಆಗ್ತಾ ಇದೆ ಅಂತ. ನಾನು ಅವ್ರಿಗೆ ಅಲ್ಲಿ ಬರಲಿಲ್ಲ, ಮೆಸೇಜ್ ಮಾಡ್ತೆ ಕೂಡ. ಅಂದರೆ ಅಲ್ಲಿ ಬರೆದು ನನಗೆ ಯಾರನ್ನೂ ಅವಮಾನ ಮಾಡೋದಿಲ್ಲ. ನಾನು ಮೊದಲಿಂದ ಮಾಡ್ಕೊಂಡು ನಮ್ಮ ಅಂತ ಹೇಳಿದ್ರೆ ಅಲ್ಲಿ ಕಮೆಂಟ್ ಅಲ್ಲಿ ಉಲ್ಟಾ ಕಮೆಂಟ್ ಬರೋದು, ಅವರಿಗೆ ಬೇಜಾರು ಮಾಡೋದು ಓಪನ್ ಆಗಿ ನಾನು ಮಾಡೋದೇ ಇಲ್ಲ. ಅವರಿಗೆ ಮೆಸೇಜ್ ಕೊಡ್ತೇನೆ. ಈಗ ನಾನು ಕೆಲವರು ಹೇಳಿದಾಗೆ 55,000 ಜನರಲ್ಲಿ ಅಟ್ಲೀಸ್ಟ್ 30,000 ಜನರಿಗೆ ಕೊಟ್ಟು ನಾನು ಚಾಟ್ ಮಾಡಿದ್ದೀನಿ. ಒಂದಲ್ಲ ಒಂದು ಕಾರಣಕ್ಕೆ ಒಂದೊಂದು ಸಲ ಚಾಟಿಗೆ ಅಷ್ಟು ಜನರಾಗಿದೆ. ಆಮೇಲೆ ಅದನ್ನು ಕೆಲವರದಾಗಿ ಎಷ್ಟು ಜನ ಸರ್ ನನಗೆ ಗೊತ್ತಾಗಿಲ್ವ, ನನಗೆ ಗೊತ್ತಾಗಲಿ ಕಾರಣ ಇಲ್ಲ ಅಂದರೆ ಎಷ್ಟು ಜನ ಬರೋಕ್ಕೆ ಗೊತ್ತಾಗದೇ ಇರುತ್ತೆ. ಮೊನ್ನೆ ಕೊಟ್ಟೇನು ಮತ್ತು ಗ್ರೂಪಿನಿಂದ ಮೊದಲಿಂದ ಹೇಳ್ತಾ ಇದ್ದೆ, ಗ್ರೂಪ್ ಮಾಡಿ ನಡೆಸಿದಾಗ ಎಷ್ಟೋ ಜನ ಹೊಸಬಟ್ಟೆ ಆಯಿತು, ಹಳಬರು ಸಿಕ್ಕಿದ್ರು, ನನಗೆ ಹೊಸಬರು ಸಿಕ್ಕಿದ್ರು. ಈ ಮೊನ್ನೆ ಒಂದೊಂದು ಕಡೆ ಒಂದು ಮಾರ್ಕೆಟ್ಗೆ ಹೋಗ್ತಾ ಇದ್ರು, ಬರಲಿಲ್ಲ ಪಾಪ. ಸರ್ ಬಂದು ಎಲ್ಲ ಆದಮೇಲೆ ಸರ್ ನೀವು ನಾಟಕ ಸಿಗ್ತಾರಲ್ವ, ಹೌದು ನಿಮ್ಮ ಕನ್ನಡಕ್ಕೆ ಎಲ್ಲ ಗೊತ್ತಾಗಲಿಲ್ಲ, ಅದು ಗೊತ್ತಾನೇ ಇಲ್ಲ ಮಾಡಿ ಸರ್ ನಿಮಗೆ ನೋಡಿದೆ ನಾನು, ನೀವು ಪುನಃ ಅಮ್ಮ ಬಂದು ನಿಮ್ದಲ್ವ ಅಂತ. ಹೌದು ಕಡೆ ಬರ್ತೇನೆ ಸುಜಾತ ಅವ್ರಿಗೆ ಅಂತ ಅಡಿಗೆ ಅಂತ ರೂಪ ಕಡೆ ಬರಲಿಲ್ಲ, ಸುಜಾತ ಅವ್ರು ಬರ್ತೇನೆ ಅಂತ ಬರಲಿಲ್ಲ. ಕಡೆ ಇಳುವಾಗಿ ಪರಿಮಳಾಗಿ ಅವ್ರು ಏನೋ ಮಾಡಾಗಿ ಕಡೆ ನೋಡಿದಾಗ ನನ್ನ ಮಗನ ಕ್ಲಾಸ್ಮೇಟ್ ಪರಿಮಳ ಗುರುರಾಜ್ ಅವ್ರು ಹೇಗೆ ಲಿಂಕ್ ಸಿಕ್ಕರು. ಇದೇ ಥರ ಹಲವು ಎಷ್ಟೋ ಇದೆ, ಅಟ್ಲೀಸ್ಟ್ ಒಂದು 1,000 ಜನವರೆಗೆ
ಒಂದೇ ನನ್ನ ಫ್ರೆಂಡ್ಸ್ ಮತ್ತು ರಿಲೇಟಿವ್ಸ್ ಫ್ರೆಂಡ್ಸು ಅಥವಾ ನಮ್ಮ ರಿಲೇಟಿವ್ಸ್ ಮೊಮ್ಮಕ್ಕಳು ಅಂತ ಐ ಕುಡ್ ಕನೆಕ್ಟ್ ಟು ಸೋ ಮೆನಿ ಪೀಪಲ್. ಆಗ ಅವ್ರು ಹೇಳಿದಾಗೆ ಇವರು ಬಂದರು ನಮ್ಮ ಸುಬ್ರಹ್ಮಣ್ಯ ಜೋಶಿ ಅವ್ರು ಇವತ್ತು ನನ್ನ ಕ್ಲಾಸ್ಮೇಟ್ ಕಾಲೇಜಲ್ಲಿ ನಮ್ಮ ಅವ್ರು ಪರಿಚಯ ಈ ಥರ ಎಷ್ಟೋ ಜನ ಇದೆ ಪರಿಚಯ ಆಗಿದೆ. ನನಗೊಂದು ಸ್ಯಾಟಿಸ್ಫ್ಯಾಕ್ಷನ್ ಮೊದಲಿಂದ. ಇಷ್ಟೆಲ್ಲ ಆಗಲಿ ಮತ್ತೊಂದು ಹೇಳಿದ್ರೆ ನಾನು ಹೇಳಿದ್ರೆ ತಪ್ಪಾಗುತ್ತೆ, ಸುಮಾರು ಅಡ್ಡಿ ಕೊಟ್ಟಿದ್ದೆ ಕೃಷ್ಣ ಶೆಟ್ಟಿ ಅವರಿಗೆ ಮನೆಯಲ್ಲಿ ದಿನ ಅಲ್ಲೇ ಇರ್ತಾರೆ ಅಂತ. ಅವ್ರು ನನ್ನ ಕೋಪರೇಷನ್ ಮಾಡಿದ್ರೆ ನಾನು ಇಷ್ಟೊಂದು ಮಾಡಲಿಕ್ಕೆ ಆಯಿತು, ಇನ್ನು ಮತ್ತೆ ಮತ್ತೆ ನೀವು ಸ್ವಲ್ಪ ಈ ಸದಾನಂದನವರಿಗೆ ಈ ಅಯ್ಯಪ್ಪ ಸ್ವಾಮಿ ಟೆಂಪಲ್ನವರು ಅದು ಮಾಡಿಕೊಟ್ರು. ಅದು ಮಾಡಿಕೊಂಡು ಮೊದಲು ಮನೇಲಿ ಮಾಡ್ತಿದ್ದೆ, ಅದಕ್ಕೊಂದು ಆಯಿತು. ಆಮೇಲೆ ಇವತ್ತು ಊಟದ ಬಗ್ಗೆ ವ್ಯವಸ್ಥೆ ಮಾಡಿದವರು ಕರ್ನಾಟಕ ಕುಂದಾಪುರ ಅಂತ ಅವರು ಆವತ್ತು ಹೇಳಿದ್ರು ನಾವು ಕೊಡ್ತೇವೆ ಅಂತ. ಅವರು ಮಾಡಿದ್ರು. ಕಡೆಗೆ ಹಾಲ್ ಕರೆಂಟ್ ಬಗ್ಗೆ ಬೋರ್ಡ್ ಹಾಕಿದ್ದಾರೆ ಗರ್ವೇಶ್ವರ ಅಂತ ಸೊಸೈಟಿಯವರು ಅವರು ಮಾಡಿಕೊಟ್ರು. ಅದೇ ಥರ ಆದಷ್ಟು ಮನೆಯಲ್ಲ ಮಾಡಬಹುದು ಅಂತ ಆಸೆ. ಸ್ವಲ್ಪ ತಲೆ ಕೂದಲು ಬೆಳ್ಳಗಾದ್ರಿಂದ ಮನೆಯಲ್ಲಿ ಧೈರ್ಯ ಅವ್ರಿಗೆ. ಇಲ್ದಿದ್ರೆ ನಿಮ್ಮ ಪಾಪ್ಯುಲಾರಿಟಿಗೆ ಸ್ವಲ್ಪ ತಲೆ ಬಿಸಿ ಆಗೋದೆ ಮನೆಯವರಿಗೆ. Thank you.